ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನಿಮಗ್ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಇರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಮನೆ ಮುಂದೆಗಡೆ ನೋಡ್ರಲ್ಲ 25 ಅಡಿ ಟಾರ್ ರೋಡ್ ಇದೆ, ಕಾವೇರಿ ವಾಟರ್ ರನ್ನಿಂಗ್ ಇದೆ, ಡ್ರೈನೇಜ್ ವರ್ಕ್ ಕೂಡ ನಮ್ಮ ರನ್ನಿಂಗ್ ಇದೆ. ಜೊತೆಗೆ ಫುಲ್ ಮನೆಗಳಾಗಿದೆ. 100 ಫೀಟ್ಗೆ ಜಸ್ಟ್ 1 ಮಿನಿಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಈಗ ಮನೆ ಒಳಗಡೆ ಇರುವಂತಹ ಕಾರ್ ಪಾರ್ಕಿಂಗ್ ಅಲ್ಲಿ ಇದೀನಿ. ಈ ಕಾರ್ ಪಾರ್ಕಿಂಗ್ ಅಲ್ಲಿ ಕೆಳಗಡೆ ಫುಲ್ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡ್ಕೊಟ್ಟಿರೋದ್ರಿಂದ ಆರಾಮಾಗಿ 2 ಕಾರ್ಗಳ ಜೊತೆಗೆ 10 ಟೂ ವೀಲರ್ ನಿಲ್ಸ್ಕೊಬಹುದು, 3 ಕಾರ್ನ ಅಡ್ಜಸ್ಟ್ ಮಾಡಿ ನಿಲ್ಸ್ಕೊಬಹುದು ಅಂತಾನೆ ಹೇಳ್ಬೋದು. ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮ್ಗೊಂದು ಕಾಮನ್ ಬಾತ್ರೂಮ್ ಫೆಸಿಲಿಟಿ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಸೆಟ್ ಬ್ಯಾಕ್ ಪ್ರಾವಿಷನ್ ಕೊಟ್ಟಿರುವಂತದ್ದು. ಇನ್ನ ನಾರ್ತ್ ಈಸ್ಟ್ ಅಲ್ಲಿ ಬೋರ್ವೆಲ್ ಮತ್ತೆ ಸಂಪಿಗೆ ಪ್ರಾವಿಷನ್ ಮಾಡಿದರೆ, ಕಾವೇರಿ ವಾಟರ್ಗೂ ಕೂಡ ನಮಗೆ ಈ ಲೈನ್ ನಲ್ಲಿ ಪ್ರಾವಿಷನ್ ಮಾಡಿದರೆ, 3 ಟ್ಯಾಪ್ ಗಳು ಕೊಟ್ಟಿದ್ದಾರೆ. ವಿತ್ ಮೇಂಟೆನೆನ್ಸ್ ಗೋಸ್ಕರ 2x4 ಪೆಟ್ರೋಲ್ ಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ. ಇಲ್ಲೊಂದು ಪಾರ್ಕಿಂಗ್ ಅಲ್ಲಿ ಒಂದು ಗ್ಲಾಸ್ ಇಟ್ಟಿದ್ದಾರೆ ನೋಡಿ, ಇದು ಪೂಜಾ ಮನೆ ಗ್ಲಾಸ್. ಇದು ಈ ಪೋರ್ಷನ್ ನಮಗೆ ಪೂಜಾ ಮನೆಗೆ ಗ್ಲಾಸ್ ಅನ್ಕೊಳ್ತೀನಿ, ಅದೇ ಡಿಸೈನ್ ತರಾನೇ ಇದೆ ಅಂತಾನೆ ಅನ್ಕೋಬಹುದು. ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರು, ಕನಕಪುರ ರೋಡ್ ಅಲ್ಲಿ ಬರುವಂತಹ ತಲಗಟ್ಪುರ ಮೆಟ್ರೋ ಸ್ಟೇಷನ್ 1.7 ಅಂದ್ರೆ 2 ಕಿಲೋಮೀಟರ್ ಒಳಗಡೆನೆ ಇದೆ ಅಂತ ಅನ್ಕೊಳ್ಳಿ. 100 ಫೀಟ್ ರೋಡ್ಗೆ ಜಸ್ಟ್ 100 ಮೀಟರ್ ಇದೆ ಅಷ್ಟೇ. ಜಸ್ಟ್ 1 ಮಿನಿಟ್ ವಾಕಬಲ್ ಅಲ್ಲಿ 100 ಫೀಟ್ ರೋಡ್ ಹೋಗ್ಬೋದು, ಡಬಲ್ ರೋಡ್ಗೆ. ಅಷ್ಟು ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಆಕ್ಸೆಸಬಲ್ ಗೆ 7 ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಅಂತ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. 2030 ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಇರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ಈ ತರ ಇದೆ. ಈ ಸ್ಟೇರ್ಕೇಸ್ ಕೆಳಗಡೆ ನಮಗೆ ಗ್ಯಾಸ್ಗೆ ಒಂದು ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು. ಬನ್ನಿ ವೀಕ್ಷಕರೇ, ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಲಕ್ಸುರಿಗೆ ಬಂದಿರುವಂತಹ ಇಂಡಿಪೆಂಡೆಂಟ್ ಹೌಸ್ ನ ನೋಡೋಣ. ಈ ಸ್ಟೇರ್ಕೇಸ್ ನ ನೋಡಬಹುದು, 45mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಸೆಂಟ್ರಲ್ಲಿ ಒಂದು ರೆಡ್ ಕಲರ್ ಇರುವಂತಹ ಒಂದು ಲೇಯರ್ಸ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಫ್ರಂಟ್ ಆಫ್ ವಾಲ್ ಗೆ ನಮಗೆ 2x4 ಪೆಟ್ರೋಲ್ ಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಬನ್ನಿ ವೀಕ್ಷಕರೇ, ಲಕ್ಸುರಿ ಆಗಿರುವಂತಹ ಇಂಡಿಪೆಂಡೆಂಟ್ ಹೌಸ್ ನ ನೋಡೋಣ. ವೀಕ್ಷಕರೇ, ಈಗ ನಾನು ಮನೆ ಮುಂದೆಗಡೆ ಇದ್ದೀನಿ. ಈ ಮೈನ್ ಡೋರ್ ಬಂದ್ಬಿಟ್ಟು ನಮಗೆ ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ. ಈ ಪೋಸ್ಟರ್ ನೋಡಬಹುದು, ರೈಟ್ ಸೈಡ್ ಇರೋ ವಾಲ್ಗಳ ನಮಗೆ 2x4 ಪೆಟ್ರೋಲ್ ಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ WPC ವರ್ಕ್ ವಿತ್ LED ಲೈಟ್. ಅಪೋಸಿಟ್ ಅಲ್ಲಿ ವಾಲ್ಗೂ ಕೂಡ ನಮಗೆ ಒಂದು ಸ್ಟ್ರಕ್ಚರ್ ಮಾಡ್ಕೊಟ್ಟಿದ್ದಾರೆ. ಲವ್ಲಿ ಆಗಿ ನಮಗೆ ತುಂಬಾ ಡಿಸೈನ್ ಆಗಿ ನಮಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಸ್ಟೇರ್ಕೇಸ್ ನೋಡಿದ್ರಲ್ಲ, ಈ ತರ ಇದೆ. ಈಗ ನಾವು ನೋಡಬಹುದು ಈಸ್ಟ್ ಫೇಸಿಂಗ್ ಮೈನ್ ಡೋರ್, ಒಳ್ಳೆ ಕ್ಲೇಡಿಂಗ್ ಇರುವಂತಹ ಮೈನ್ ಡೋರ್ ಡಿಸೈನ್ ಮಾಡಿದ್ದಾರೆ. ಇದು ನಮಗೆ ಪೂರ್ವ ದಿಕ್ಕಿನ ಬಾಗ್ಲು ಬರುತ್ತೆ. ವಾಸ್ಕಲ್ ಬಂದ್ಬಿಟ್ಟು ನಮಗೆ 4x9 ಇದೆ. ಇಲ್ಲೂ ಕೂಡ ನಮಗೆ ದೇವ್ರ ಮೂಲನ ಬೆಳೆಸಿದರೆ, ಗ್ರಾನೈಟ್ ಫ್ಲೋರಿಂಗ್ ಯೂಸ್ ಮಾಡಿದರೆ, SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸ್ನೇಹಿತರೆ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು, ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮ್. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಯೂಸ್ ಮಾಡಿದರೆ, ವಾಲ್ ಕ್ಲೇಡಿಂಗ್ ನೋಡಬಹುದು. ಈ ಪೋರ್ಷನ್ ವಾಲ್ ಕ್ಲೇಡಿಂಗ್ ಅಲ್ಲ, ನಮಗೆ ಇಂಟೀರಿಯರ್ ವರ್ಕ್, ವೆನ್ನಿರ್ ಪಾಲಿಶಿಂಗ್, PU ಆಗಿರುವಂತದ್ದು. ನೋಡಿ ಎಂತ ಶೈನಿಂಗ್ ಬರ್ತಾ ಇದೆ, ರಿಫ್ಲೆಕ್ಟ್ ಆಗ್ತಾ ಇದೆ. ಈ PU ಇಂದ ನಮಗೆ ರಿಫ್ಲೆಕ್ಟ್ ಆಗ್ತಾ ಇರುವಂತದ್ದು. ಮೇಲ್ಗಡೆ POP ವಿತ್ ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿ ಮಾಡಿರುವಂತಹ ಸೀಲಿಂಗ್ ಅಲ್ಲಿ ವರ್ಕ್ ನಾವು ನೋಡಬಹುದು. ವಿತ್ ಫಾರ್ಮ್ ಲೈಟ್ ಅಲ್ಲಿ LED ಲೈಟ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಈ ವಿಂಡೋದಲ್ಲಿ ಬರುವಂತಹ ಲೈಟ್ ರೋಡ್ ಸೈಡ್ ಇಂದ ಬರುತ್ತೆ. ಆ ಪೋರ್ಷನ್ ನಮಗೆ ಸೆಟ್ ಬ್ಯಾಕ್ ತರ ಒಂದು ಕೊಟ್ಟಿರೋದ್ರಿಂದ ಅದು ಕೂಡ ನಮಗೆ ರೋಡ್ ಸೈಡ್ ಅಲ್ಲಿ ವೆಂಟಿಲೇಷನ್ ಬರುತ್ತೆ ಅಂತ ಹೇಳ್ಬೋದು. ಇನ್ನ ಈ ಟಿವಿ ಕ್ಯಾಬಿನೆಟ್ ನೋಡಬಹುದು. ಈ ಟಿವಿ ಕ್ಯಾಬಿನೆಟ್ ಕೂಡ ನಮಗೆ ವೆನ್ನಿರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇನ್ ಕೇಸ್ ಏನಾದ್ರೂ ನಾವು ಈ ಮೈನ್ ಡೋರ್ ನ ಕ್ಲೋಸ್ ಮಾಡಿದ್ರೆ, ಡೋರ್ ಕ್ಲೋಸ್ ಮಾಡಿದ್ರೆ ನೋಡಬಹುದು, ಈ ಎಲ್ ಶೇಪ್ ಅಲ್ಲಿ ಫುಲ್ ನಮಗೆ ವಾಲ್ ಗಳಿಗೆ ವುಡ್ ಪ್ಯಾನಲ್ ಮಾಡಿರ್ತಾರೆ. ನಮ್ಗೆ ಒಂದು ಸ್ಟ್ರಕ್ಚರ್ ಬರುತ್ತೆ ಅಂತ ಹೇಳ್ಬೋದು. ವೆನ್ನಿರ್ ಪಾಲಿಶಿಂಗ್, ಅದು PU ಪಾಲಿಶಿಂಗ್ ಆಗಿದೆ. ಟಿವಿ ಕ್ಯಾಬಿನೆಟ್ ನಮಗೆ ತುಂಬಾ ಸ್ಪೇಷಿಯಸ್ ಇದೆ. ಕೆಳಗಡೆ ಕೂಡ ನೋಡಬಹುದು, ನಮಗೆ 3 ಡ್ರಾಯರ್ ಬಾಕ್ಸ್ ಗಳಿಗೆ ಒಂದು ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಟಾಪ್ ಟು ಬಾಟಮ್ ವರ್ಗು ಇಂಟೀರಿಯರ್ ಆಗಿರೋದ್ರಿಂದ ಐಫೈ ಆಗಿ ನಮಗೆ ತುಂಬಾ ವೆರಿ ಲುಕ್ ಆಗಿ ನಮಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಈ ತರ ನಮಗೆ ಈ ಸ್ಟ್ರಕ್ಚರ್ ಅಲ್ಲಿ ಬರುತ್ತೆ, ನಮಗೆ ಚೆನ್ನಾಗಿದೆ. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಬರುವಂತದ್ದು ನಮಗೆ ಪೂಜಾ ಮನೆ. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗಕ್ಕೆ ಪ್ರಾವಿಷನ್ ಮಾಡಿದ್ರೆ. ಆ ಕಡೆ ನಮ್ಗೆ ಒಂದು ಗ್ರಾನೈಟ್ ಒಂದು ಪೆಂಡಿಂಗ್ ಇದೆ, ಹಾಕೊಡ್ತಾ ಇರೋದು. 2x4 ಪೆಟ್ರೋಲ್ ಪೆಟಲ್ಸ್ ನ ಯೂಸ್ ಮಾಡಿದರೆ. ಮೇಲ್ಗಡೆ ಕೂಡ ನಮಗೆ ಇಂಟೀರಿಯರ್ POP ಮಿಕ್ಸ್ ಆಗಿದೆ. ಜೊತೆಗೆ ಒಂದು LED ಲೈಟ್ ಕೂಡ ನಮಗೆ ಯೂಸ್ ಮಾಡಿದರೆ. ಮೈನ್ ಡೋರ್ ಬಂದ್ಬಿಟ್ಟು ನಮಗೆ ಟೀ ಕುಡ್ ಗ್ಲಾಸ್ ಇದು ಪಾರ್ಟಿಷನ್ ಮಾಡಿಲ್ಲ, ಫುಲ್ ಟೀ ಕುಡ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು ಈ ಪೋರ್ಷನ್. ಇದು ಪಕ್ಕದಲ್ಲಿ ಬರೋದು ನಮಗೆ ಮಾಡ್ಯುಲರ್ ಕಿಚನ್. ಇಲ್ಲಿ ನಮಗೆ ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿದರೆ. SS ಬಾಸ್ಕೆಟ್ ಜೊತೆಗೆಲ್ಲ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ವಾಲ್ ಗಳಿಗೆ ಪೆಟ್ರೋಲ್ ಪೆಟಲ್ಸ್ ನ ಯೂಸ್ ಮಾಡಿದರೆ. ಮೇಂಟೆನೆನ್ಸ್ ಈಸಿ. ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋಕೆ ಈ ಪೋರ್ಷನ್ ಅಲ್ಲಿ, ಅಕ್ವಾ ಗಡಿಗೆಯಲ್ಲಿ ಚಿಮ್ಮಿಗೆ ಈ ಪೋರ್ಷನ್ ಅಲ್ಲಿ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಇನ್ನ ಮೇಲ್ಗಡೆ ದೊಡ್ಡ ದೊಡ್ಡ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿದರೆ. ವಿತ್ POP ವಿತ್ LED ಲೈಟ್ ಈ ಕಡೆ ನಮಗೆ ಕಂಪ್ಲೀಟ್ ಆಗಿದೆ. ಬೈಫರ್ಕೇಶನ್ ಕೂಡ ನಮಗೆ POP ಇಲ್ಲಿ ಬಾರ್ಡರ್ ತಗೊಂಡಿರುವಂತದ್ದು. ಈ POP ಇದ್ದಾರೆ. ಈ POP ಕೆಳಗಡೆ ನಮಗೆ ಡೈನಿಂಗ್ ಏರಿಯಾಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಆರಾಮಾಗಿ ಒಂದು 5 ಜನ ಕುತ್ಕೊಂಡು ಊಟ ಮಾಡುವಷ್ಟು ಜಾಗಕ್ಕೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಇನ್ನು ಡೈನಿಂಗ್ ಸೆಟಪ್ ಗಳನ್ನ ಇಟ್ಕೊಳ್ಳೋಕೆ ಇಲ್ಲಿ ಗ್ಲಾಸ್ ಡೋರ್ ಗಳಿದೆ. ಐಟಮ್ಸ್ ಇಟ್ಕೊಳ್ಳೋಕೆ ಮೇಲ್ಗಡೆ ಲಾಫ್ಟ್ ಮಾಡಿದ್ದಾರೆ. ಇಲ್ಲಿ ಹ್ಯಾಂಡ್ ವಾಶ್, ಇಲ್ಲಿ ಮಿರರ್ ಇಟ್ಟಿದಾರಲ್ಲ, ಮಿರರ್ ಕೆಳಗಡೆ ನಮ್ಗೊಂದು ಹ್ಯಾಂಡ್ ವಾಶ್ ಮತ್ತೆ ಅಲ್ಲೊಂದು ಮಿರರ್ ಕೂಡ ನಮ್ಗೊಂದು ಪ್ರಾವಿಷನ್ ಮಾಡಿದ್ದಾರೆ.
ಇದು ಡೈನಿಂಗ್ ಅಂಡ್ ಕಿಚನ್ ಈ ತರ ಬರುತ್ತೆ. ಲೆಂತಿ ಆಗಿದೆ. ಈ ಪೋರ್ಷನ್ ಅಲ್ಲಿ ಓಪನ್ ಬಿಟ್ಟಿರೋದ್ರಿಂದ UPS ಪಾಯಿಂಟ್ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಸ್ಟೋರೇಜ್ ಬೇಕಾದ್ರೆ ಈ ಪೋರ್ಷನ್ ಅಲ್ಲಿ ಸ್ಟೋರೇಜ್ ಅಕ್ವೇರಿಯಂ ಏನಾದ್ರು ಬೇಕು ಅಂದ್ರೆ ಅಕ್ವೇರಿಯಂ ಮಾಡ್ಕೊಳ್ಳೋಕೆ 7 ಮಾಡಿಸಿ ಜಾಗ. ಫ್ಲೋರಿಂಗ್ ಕೂಡ ನಮಗೆ ಟೈಲ್ಸ್ ಹಾಕಿರೋದ್ರಿಂದ ಅಕ್ವೇರಿಯಂ ಸೂಪರ್ ಜಾಗ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಆಮೇಲೆ ಮೇನ್ ಬೇಕಾಗಿರೋದು ಯುಟಿಲಿಟಿ. ಅಲ್ಲಿ ನೋಡಿ, ಇದು ಯುಟಿಲಿಟಿ. ಬೋತ್ ಸೈಡ್ ನಮಗೆ ರೆಟ್ರೋಫಿಟ್ಸ್ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತ ಹೇಳ್ಬೋದು. ಜೊತೆಗೆ ಇದು ನಮಗೊಂದು ಕಾಮನ್ ಬಾತ್ರೂಮ್ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಕಾಮನ್ ಬಾತ್ರೂಮು, ಯುಟಿಲಿಟಿ ಒಂದು ಸಿಂಕ್ ಹಾಕೊಂಡ್ರು ಕೂಡ ನಾವು ಡಿಶ್ ವಾಶು ಮತ್ತೆ ವಾಷಿಂಗ್ ಮಿಷಿನ್ ಎರಡು ಯೂಸ್ ಮಾಡಬಹುದು. ಅಷ್ಟು ಜಾಗ ಈ ಯುಟಿಲಿಟಿ ಪ್ರಾವಿಷನ್ ಮಾಡಿದ್ದಾರೆ. ಫುಡ್ ಎಲ್ಲ ಬಂದು ನಮಗೆ ಟೀಕ್ವುಡ್ ಯೂಸ್ ಮಾಡಿರುವಂತದ್ದು, ಶಟರ್ಸ್ ಗಳಲ್ಲಿ ನಮಗೆ ಟೀಕ್ವುಡ್ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ನೋಡಬಹುದು ಫುಲ್ ನಮಗೆ ಇಂಟೀರಿಯರ್ ಅಲ್ಲಿ ವೆನಿರ್ ಪಾಲಿಶಿಂಗ್ ಅಲ್ಲಿ ಆಗಿರುವಂತದ್ದು. ಈ ಪೇಪರ್ ಸುತ್ತಿದಾರಲ್ಲ ಅಲ್ಲೆಲ್ಲ ನಮಗೆ ಬಾಕ್ಸ್ ಗಳು ಬರುತ್ತೆ. ಏನಾದ್ರು ಐಟಮ್ಸ್ ಇಟ್ಕೊಳ್ಬೇಕು ನಾವು ಇದು ಸ್ಟೋರೇಜ್ ತರನು ಕೂಡ ನಾವು ಯೂಸ್ ಮಾಡಬಹುದು. ಈ ಹಾಲಿಂದ ಕಿಚನ್ಗೆ ಹೋಗ್ಬೇಕಾದ್ರೆ ಒಂದು ಆರ್ಚ್ ಬರುತ್ತೆ. ಈ ಆರ್ಚ್ ಅಲ್ಲೂ ಕೂಡ ನಮಗೆ ಡಿಸೈನ್ ಆಗಿರುವಂತಹ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. ಇನ್ನ ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೆ ಸ್ಟೇರ್ ಕೇಸ್ ನೋಡಬಹುದು. ಸ್ಟೇರ್ ಕೇಸ್ ನಮಗೆ 45mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಎಕ್ಸಾಕ್ಟ್ ಸೆಕೆಂಡ್ ಫ್ಲೋರ್ ಬಂದಿದ ತಕ್ಷಣ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋದೆ ಸ್ಟಡಿ ಯೂನಿಟ್. ಸ್ಟಡಿ ಯೂನಿಟ್ ನೋಡಬಹುದು. ನೋಡಿ ಎಷ್ಟು ಬಾಕ್ಸ್ ಗಳು ಮಾಡಿದ್ದಾರೆ. ಬುಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ರಾಗ್ಗಳೆಲ್ಲ ಚೆನ್ನಾಗಿದೆ. ಇದು ಪಕ್ಕದಲ್ಲಿ ಬರೋದೆ ಮಾಸ್ಟರ್ ಬೆಡ್ರೂಮ್. ಎಕ್ಸಾಕ್ಟ್ ನಮಗೆ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ನಮಗೆ ಕೊಬೆರಿ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಮಗೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಇದೆ. ಮೇಲ್ಗಡೆ ಐಟಮ್ಸ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್, ವೆಂಟಿಲೇಷನ್ ಗೆ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋ, ಜೊತೆಗೆ ಒಂದು ಟಿವಿ ಕ್ಯಾಬಿನೆಟ್, ಕೆಳಗಡೆ 3 ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ನು ಕಾಟ್ ವಿಷಯಕ್ಕೆ ಬಂದ್ರೆ ಆರಾಮಾಗಿ ಒಂದು ಕಾಟ್, ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬಹುದು. ಅಷ್ಟು ಪ್ರಾವಿಷನ್ ಮಾಡಿದ್ದಾರೆ. ಓಡಾಡಕ್ಕೂ ಕೂಡ ನಮಗೆ ಪ್ರಾವಿಷನ್ ಇದೆ ಅಂತ ಹೇಳ್ಬೋದು. ಇಲ್ಲಿ ಆಫ್ಟರ್ ನಮಗೆ ಈ ತರ ಇದೆ. POP ವರ್ಕ್ ವಿತ್ LED ಲೈಟ್ ಎಲ್ಲ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಟಿವಿ ಕ್ಯಾಬಿನೆಟ್ ದೊಡ್ಡದಾಗಿ ಬಂದಿದೆ. ಈ ಟಿವಿ ಕ್ಯಾಬಿನೆಟ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಜೊತೆಗೆ ಒಂದು ಡ್ರೆಸ್ಸಿಂಗ್ ಪ್ರಾವಿಷನ್ ಕೂಡ ಈ ಪೋರ್ಷನ್ ಅಲ್ಲಿ ಮಾಡಿದ್ದಾರೆ. ಇದು ಡ್ರೆಸ್ಸಿಂಗ್ ಏರಿಯಾ, ಕೆಳಗಡೆ ವಿತ್ ಸ್ಟೋರೇಜ್, ಪಕ್ಕದಲ್ಲೆಲ್ಲ ನಮಗೆ ಕಾಸ್ಮೆಟಿಕ್ ಇಟ್ಕೊಳ್ಳೋದಕ್ಕೂ ವಿತ್ ಸ್ಟೋರೇಜ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಅಟ್ಯಾಚ್ ಬಾತ್ರೂಮ್ ನೋಡಬಹುದು. ವಾಲ್ ಮೌಂಟೆಡ್ ಕಮೋಡ್ 2x4 ರೆಟ್ರೋಫಿಟ್ಸ್ ಯೂಸ್ ಮಾಡಿದ್ದಾರೆ. ಡ್ರೈ ವಾಟರ್ ಆಲ್ರೆಡಿ ನಮಗೆ ರನ್ನಿಂಗ್ ಇದೆ. ಆಂಟಿಸ್ಕೇಡ್ ರೆಟ್ರೋಫಿಟ್ಸ್ ಹ್ಯಾಂಡ್ ವಾಶ್ ಈ ಪೋರ್ಷನ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇನ್ನು ಎಕ್ಸಿಟ್ ಗಳಿಗೆ ಮತ್ತೆ ವೆಂಟಿಲೇಷನ್ ಎಲ್ಲ ವಿಂಡೋ ವಿತ್ ಓವಲ್ ಎಲ್ಲ ಮಾಡಿರೋದ್ರಿಂದ ಎಕ್ಸಿಟ್ ಫ್ಯಾನ್ ಮತ್ತೆ ಈ ಪೋರ್ಷನ್ ಅಲ್ಲಿ ಯೂಸ್ ಮಾಡ್ಕೊಬಹುದು ಅಂತಾನೆ ಹೇಳ್ಬೋದು. ಈ ಮಾಸ್ಟರ್ ಬೆಡ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿ ಬಂದಿರೋದ್ರಿಂದ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಮತ್ತೆ ಒಂದು ಕ್ವೀನ್ ಕಾಟ್ 2 ಕಾಟ್ ಹಾಕೋಬಹುದು. ಇಷ್ಟು ಲೆಂತ್ ಆಗಿದೆ ನೋಡಿ. ಇಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಬಂದಿರುವಂತದ್ದು. ಇದ್ರ ಪಕ್ಕದಲ್ಲೇ ಚಿಲ್ಡ್ರನ್ಸ್ ಬೆಡ್ರೂಮ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಬೆಡ್ರೂಮ್ ಅಲ್ಲೂ ಅಷ್ಟೇ ವೀಕ್ಷಕರೇ, ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಪ್ರಾವಿಷನ್ ಮಾಡಿದಾರೆ ಅಂತ ಹೇಳ್ಬೋದು. ಬಟ್ ಇದೇನಂದ್ರೆ ಬೆನಿಫಿಟ್, ರೋಡ್ ಸೈಡ್ ಇಂದ ನಮಗೆ ವೆಂಟಿಲೇಷನ್ ಸಿಗುತ್ತೆ. ವಿಂಡೋ ಇಟ್ಟಿದ್ರೆ, ಜೊತೆಗೆ ಒಂದು ಬಾಲ್ಕನಿಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಐಟಮ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್. ಬಟ್ ಇಲ್ಲೇನು ಅಂದ್ರೆ ಇಲ್ಲಿ ಡ್ರೆಸ್ಸಿಂಗ್ ಮಾಡಿದಾರಲ್ಲ, ಈ ಓಪನ್ ಮಾಡ್ರೆ ಮಿರರ್ ಬರುತ್ತೆ ನೋಡಿ. ಮಿರರ್ ನ ಕ್ಲೋಸ್ ಮಾಡೋಕ್ಕೂ ಮುಂದೆಗಡೆ ಒಂದು ಲಾಕ್ ತರ ಯೂಸ್ ಮಾಡಿದ್ದಾರೆ. 2 ಡ್ರಾಯರ್ ಬಾಕ್ಸ್ ಗಳಿಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಬಾಲ್ಕನಿ ಬರುತ್ತೆ. 2x4 ರೆಟ್ರೋಫಿಟ್ಸ್ ನ ಯೂಸ್ ಮಾಡಿದ್ದಾರೆ. SS ವರ್ಕ್ ನಮಗೆ ಸೇಫ್ಟಿ ವೈಸ್ ಅಲ್ಲಿ ಕೂಡ ಯೂಸ್ ಮಾಡಿರುವಂತದ್ದು. ಫ್ಲೋರಿಂಗ್ ಬಂದು ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ರೆ. 2 ಚೇರ್ ಹಾಕೊಂಡು ಕುತ್ಕೊಳ್ಳೋಷ್ಟು ಜಾಗ ನಾರ್ತ್ ಈಸ್ಟ್ ಬಾಲ್ಕನಿಗೆ ನಮಗೆ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಬರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. 2x4 ರೆಟ್ರೋಫಿಟ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್ ಎಲ್ಲ ನಮಗೆ ರೆಡಿ ಇರುವಂತದ್ದು ಈ ಪೋರ್ಷನ್ ಅಲ್ಲಿ. ಈಗ ನೋಡಿ, ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ ಅಂತ ಹೇಳ್ಬೋದು. ಅದು ಸೆಲೆಕ್ಷನ್ ಸಿಗುತ್ತೆ. ಜಾವರ್ ಮತ್ತೆ ಹೆಂಡ್ವೇರ್ ಬೇಸಿಕ್ ಐಟಮ್ ನಾ ಕೊಡ್ತಾರೆ. ಇನ್ ಕೇಸ್ ಪ್ರೀಮಿಯಂ ಏನಾದ್ರು ಬೇಕು ಅಂದ್ರೆ ಪ್ರೀಮಿಯಂ ಕೂಡ ಅವರು ಹಾಕೊಡ್ತಾರೆ. ಈ ರೂಮ್ ಅಲ್ಲಿ ಸೀಲಿಂಗ್ ಅಲ್ಲಿ ನೋಡಬಹುದು ವಿತ್ POP ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದ್ರ ಮೇಲ್ಗಡೆ ಬಂದು ನಮಗೆ 3ನೇ ಫ್ಲೋರ್ ಅಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಮೇಲ್ಗಡೆ ಸ್ಕೈಲೈಟ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ನೋಡಿ, ಸ್ಕೈಲೈಟ್ ಕೂಡ ಕೊಟ್ಟಿರುವಂತದ್ದು. ಇನ್ನೊಂದು ವಿಂಡೋ ಕೂಡ ನಮಗೆ ಕೊಟ್ಟಿರುವಂತದ್ದು. ಸ್ಟೇರ್ ಕೇಸ್ ಆಸ್ ಇಟ್ ಈಸ್ ನಮಗೆ 45mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಬಟ್ ಏನು ಅಂದ್ರೆ ಈ ರೂಮ್ ಬಗ್ಗೆ ಅಷ್ಟೊಂದು ಮಾತಾಡೋ ಅಗತ್ಯ ಇಲ್ಲ. ಯಾಕಂದ್ರೆ ಕೆಳಗಡೆ ಬೆಡ್ರೂಮ್ ನೋಡೋಲ್ಲ, ಸೇಮ್ ಆಸ್ ಇಟ್ ಈಸ್ ಅಷ್ಟೇ ಬರುತ್ತೆ. ಒಂದು ಕಿಂಗು, ಒಂದು ಕ್ವೀನ್ ಕಾಟ್ ಹಾಕೋಬಹುದು. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ನಮಗೆ ವೆಂಟಿಲೇಷನ್ ಯೂಸ್ ಆಗಿರುವಂತಹ ವಿಂಡೋ, ಟೀಕ್ವುಡ್ ಅಲ್ಲಿ ಟಿವಿ ಕ್ಯಾಬಿನೆಟ್, ಡ್ರೆಸ್ಸಿಂಗ್ ವಿತ್ ಅಟ್ಯಾಚ್ ಬಾತ್ರೂಮ್. ಸೌತ್ ವೆಸ್ಟ್ ಅಲ್ಲಿ 2 ಮಾಸ್ಟರ್ ಬೆಡ್ರೂಮ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ನಾರ್ತ್ ಈಸ್ಟ್ ಅಲ್ಲಿ ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ನಮಗೆ ಸ್ಕೈಲೈಟ್ ಗೆ ಪ್ರಾವಿಷನ್ ಮಾಡಿದ್ದಾರೆ ವಿತ್ POP ವರ್ಕ್ ವಿತ್ LED ಲೈಟ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಇದ್ರ ಆಪೋಸಿಟ್ ಅಲ್ಲಿ
ಸಿಟ್ಟಿಂಗ್ ಏರಿಯಾ ನೋಡಿ. ಈ ಸಿಟ್ಟಿಂಗ್ ಏರಿಯಾದಲ್ಲಿ ಕೂಡ 2 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ ಗೆ. ಅದು ಆಂಟಿಸ್ಕೈ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿರುವಂತದ್ದು. ವಾಷಿಂಗ್ ಮಿಷಿನ್ ಗೆ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಪಾಯಿಂಟ್ ಅಲ್ಲಿದೆ, ಇನ್ಲೈಟ್ ಅಲ್ಲಿದೆ, ಔಟ್ಲೈಟ್ ಅಲ್ಲಿದೆ. 2 ಕೊಳಗೆ ಪ್ರಾವಿಷನ್ ಮಾಡಿರುವಂತದ್ದು. ಫುಲ್ ಟೈಲ್ಸ್ ಹಾಕಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಈ ಸಿಟ್ಟಿಂಗ್ ಏರಿಯಾದಲ್ಲಿ RCC ಕನ್ಸ್ಟ್ರಕ್ಷನ್ ಆಗಿರುವಂತಹ ಸ್ಟೇರ್ ಕೇಸ್ ಇರೋದ್ರಿಂದ ಆರಾಮಾಗಿ ಚಿಕ್ಕವರಿಂದ ದೊಡ್ಡವರು ಕೂಡ ಮೇಲ್ಗಡೆ ಹೋಗ್ಬೋದು. ಆತರ ಪ್ರಾವಿಷನ್ ಮಾಡಿದ್ದಾರೆ. ವಾಲ್ಗಳಿಗೆ ಈ ಪೋರ್ಷನ್ ಏನ್ ಫ್ಲೋರಿಂಗ್ ಇದೆಯಲ್ಲ, ಸ್ಟೇರ್ ಕೇಸ್ಗೆಲ್ಲ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ವಿತ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ ಕೂಡ ಅಷ್ಟೇ ವಿತ್ POP ವಿತ್ LED ಲೈಟ್ ವಿತ್ 2 ಆಂಗಲ್, ಉಯ್ಯಾಲೆಗೆ 2 ಆಂಗಲ್ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ನಾರ್ತ್ ಈಸ್ಟ್ ಬೆಳೆಸಿದ್ದಾರೆ, ದೇವ್ರ ಮೇಲೆ ಬೆಳೆಸಿರುವಂತದ್ದು. ವಿತ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಆರಾಮಾಗಿ ಗಾರ್ಡನ್ ಏರಿಯಾ, ಸಿಟ್ಟಿಂಗ್ ಏರಿಯಾ ಏನ್ ಬೇಕಾದ್ರೂ ನಾವು ಕನ್ವರ್ಟ್ ಮಾಡ್ಕೊಬಹುದು. ಜಿಮ್ ರೂಮು ನಮ್ಗೆ ಹೆಂಗೆ ಕನ್ವರ್ಟ್ ಆಗ್ಬೇಕೋ ಆ ತರ ನಾವು ಇದನ್ನ ಕಂಪ್ಲೀಟ್ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು. ಬನ್ನಿ ಟೆರೆಸ್ ಹೋದ್ರೆ ಮೆಟ್ರೋ ನೋಡ್ಬೋದು. ಕಲ್ಗಟ್ಪುರ ಮೆಟ್ರೋ ಸ್ಟೇಷನ್ ಕಾಣಿಸುತ್ತೆ. ಆರಾಮಾಗಿ ಟಾಪ್ ವರ್ಗು ನಾವು ಸ್ಟೇರ್ ಕೇಸ್ ನ ಯೂಸ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಮಾಮೂಲಿ ಸ್ಕೆಲೆಟ್ ಗೆ ಪ್ರಾವಿಷನ್ ಮಾಡಿದಾರ. ಈ ವರ್ಕ್ ಇಲ್ಲಿ ಕಂಪ್ಲೀಟ್ ಆಗಿದೆ. ಟಫನ್ ಗ್ಲಾಸ್ ಮೇಲ್ಗಡೆ 1000 ಲೀಟರ್ ಆಶೀರ್ವಾದ ಟ್ಯಾಂಕ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ಟ್ಯಾಂಕ್ ರೂಮ್ ಕೆಳಗಡೆ ಕೂಡ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಕೇಬಲ್ ವರ್ಕುಗಳೆಲ್ಲ ಆಲ್ರೆಡಿ ನಮ್ಗೆ ಕಂಪ್ಲೀಟ್ ಆಗೋಗಿದೆ. ವೀಕ್ಷಕರೇ, ಲೈಟ್ ಆಗಿ ಝೂಮ್ ಮಾಡ್ತೀನಿ ನೋಡಿ. ಅಲ್ಲಿ ಮೆಟ್ರೋ ಸ್ಟೇಷನ್ ಕಾಣಿಸ್ತಾ ಇದೆಯಲ್ಲ, ಅದು ನಮ್ಗೆ ತಲಗಟ್ಪುರ ಮೆಟ್ರೋ ಸ್ಟೇಷನ್. ಅದು ಎಕ್ಸಾಕ್ಟ್ ತಲಗಟ್ಪುರ ಮೆಟ್ರೋ ಸ್ಟೇಷನ್ಗೆ 1.5 2 ಕಿಲೋಮೀಟರ್ ಒಳಗಡೆನೆ ಬರುತ್ತೆ ಅಂತ ಹೇಳ್ಬೋದು. ಅಷ್ಟು ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಕನಕಪುರ ರೋಡ್ಗೂ ತುಂಬಾ ಅಪ್ರೋಚ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಸುತ್ತಲೂ ನೋಡ್ಬೋದು, ಸುತ್ತಲೂ ಅಪಾರ್ಟ್ಮೆಂಟ್ ಗಳಿದೆ. 100 ಫೀಟ್ ರೋಡ್ಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಈ ಮನೆ ಮುಂದೆಗಡೆನೆ ಮೈನ್ ರೋಡ್ ಇದೆ ನೋಡಿ. ಅದು 100 ಫೀಟ್ ಡಬಲ್ ರೋಡ್. ಅದು 100 ಫೀಟ್ ಡಬಲ್ ರೋಡ್ಗೆ ಇದು ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಕನಕಪುರ ರೋಡ್ಗೆ ತುಂಬಾ ಅಪ್ರೋಚ್ ಅಲ್ಲಿ ಈ ಪ್ರಾಪರ್ಟಿ ಇರೋದ್ರಿಂದ ಆಕ್ಸೆಸಬಲ್ ಗೆ ನಮ್ಗೆ ತುಂಬಾ ಹತ್ರ ಇದೆ ಅಂತ ಹೇಳ್ಬೋದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಹಾಗೆ ಇನ್ನು ಯಾರಾದ್ರೂ ನಮ್ಮ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.